ಹಾಯ್ ಫ್ರೆಂಡ್, ಗಿಣಿ ಬಂಗಾರ ಚಾನಲ್ಗೆ ಸ್ವಾಗತ. ನಾನು ಏನು ಮಾಡ್ತಾಯಿದ್ದೀನಿ ಇವತ್ತು ನಾನು ಹಲಸಿನ ಗುಚ್ಚೋದು ಸಾರು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್. ಇವಾಗ ನಾನು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. 1 ಚಿಟಿಕೆ ಜೀರಿಗೆ ಹಾಕಿದ್ದೀನಿ. ಅದಕ್ಕೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ರೈ ಆಗಲಿಕ್ಕೆ. ಹಸಿಮೆಣಸಿನಕಾಯಿ ಸಾರು ಮಾಡೋದು ಇದು. ಇವಾಗ ಟೊಮೊಟೊ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಬಟಾಣಿ ಕಾಳು, 1 ಬೌಲ್ ಬಟಾಣಿ ಕಾಳು ನೆನೆಸಿಟ್ಟಿದ್ದೆ, ಇದು ಹಾಕ್ಕೊತಿದ್ದೀನಿ. ಬಟಾಣಿ ಕಾಳು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹಸಿಮೆಣಸಿನಕಾಯಿ ಸಾರಿಗೆ. ಮತ್ತು ಹಸಿಮೆಣಸನ್ನ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಇದು ಕಟ್ ಮಾಡೋದು ಹೇಗೆ ಅಂತ ನಿಮ್ಮ ಹಳೆಯ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು, ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಹಾಕಬೇಕು ಸ್ವಲ್ಪ. ಈ ಥರ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಬಂದಿರುತ್ತೆ. ಹಸಿಮೆಣಸಿನ ಸಾರು ಮಾಡಿದ್ರೆ ಚಿಕನ್ ಸಾರು ಥರನೇ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಬಟಾಣಿ ಕಾಳು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಸಾರು ಯಾವಾಗಲೇ ಹಾಕ್ಬೇಕಿತ್ತು, ಮರೆತುಬಿಟ್ಟೆ, ಇವಾಗ ಹಾಕಿದ್ದೀನಿ. ನೋಡಿ ಫ್ರೆಂಡ್, ಇವಾಗ ಹಸಿಮೆಣಸಿನಕಾಯಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು 1 ಚಮಚಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಕುಕ್ಕರ್ ಕ್ಲೋಸ್ ಮಾಡೋಣ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡೋಣ. ಉಪ್ಪು ನೋಡಿ ಹಾಕೊಳ್ಳಿ, ಮತ್ತು ಜಾಸ್ತಿ ಹಾಕ್ಬೇಡಿ. ನಾನಿವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಮಸಾಲೆ ರುಬ್ಬಾದ್ಮೇಲೆ ಇನ್ನು ಸ್ವಲ್ಪ ಬೇಕಾದರೆ ಹಾಕೋಣ. ಆಯಿತು, ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ತೀನಿ. 3 ವಿಜಿಲ್ ಬಂದರೆ ಸಾಕು. ಯಾಕೆಂದರೆ ಹಸಿನಕಾಯಿ ಚೆನ್ನಾಗಿದೆ, ಬೇಗ ಬೇಯುತ್ತೆ. ಬಟಾಣಿ ಕಾಳು ಹಸಿನಕಾಯಿ ಬೇಯೋದಕ್ಕೆ 3 ವಿಜಿಲ್ ಸಾಕು. ನೋಡಿ ಫ್ರೆಂಡ್, ಹಲಸಿನ ಗುಚ್ಚ ಬೇಯೋಷ್ಟೊತ್ತಿಗೆ ನಾವು ಸಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 1 ಹೋಳು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. 1 ಟೊಮೊಟೊ, 1 ಈರುಳ್ಳಿ ಹಾಕಿದ್ದೀನಿ. 1 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು 2 ಚಮಚದಷ್ಟು ಧನಿಯಾಕಾಳು ಹಾಕಿದ್ದೀನಿ. 1/4 ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ. ಅರ್ಧ ಚಮಚದಷ್ಟು ಸೋಂಪು ಹಾಕಿದ್ದೀನಿ. ಹುರಿದಿಟ್ಕೊಂಡಿದ್ದೀನಿ, ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಹುರ್ಗಡ್ಲೆ ಹಾಕಿದ್ದೀನಿ. ಹುರ್ಗಡ್ಲೆ ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದ್ರಿಲ್ಲ. ನಾನು ಸ್ವಲ್ಪ ಸಾರು ಗಟ್ಟಿ ಬರಲಿ ಅಂತ ಹಾಕಿದ್ದೀನಿ. ಮತ್ತು 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕಿದ್ದೀನಿ. ಇದರಲ್ಲೂ 1 ಟೊಮೊಟೊ ರುಬ್ಬಕ್ಕೆ ಹಾಕಿದ್ದೀನಿ, 1 ಟೊಮೊಟೊ ಬೇಯಿಸೋಕೆ ಹಾಕಿದ್ದೀನಲ್ವ, ಅದಕ್ಕೆ ಇಷ್ಟು ಸಾಕಾಗುತ್ತೆ. ನಾನು ಸ್ವಲ್ಪ ಜಾಸ್ತಿ ಸಾರು ಮಾಡೋದ್ರಿಂದ ಇಷ್ಟು ಹಾಕ್ತಿದ್ದೀನಿ. ನೀವು ಬೇಡ ಅಂದರೆ ಹುಣಸೆಹಣ್ಣು ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಬೋದು. ಇದಿಷ್ಟು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಬಂದ್ಬಿಡ್ತೀನಿ ಫ್ರೆಂಡ್. ನೋಡಿ ಫ್ರೆಂಡ್, ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ. ಚೆನ್ನಾಗಿ ಬೆಂದಿದೆ. 3 ವಿಜಿಲ್ ಹಾಕ್ಸಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ರುಬ್ಬಿಟ್ಟಿರೋ ಮಸಾಲೆ ಹಾಕ್ಬಿಡೋಣ. ನೋಡಿ, ರುಬ್ಕೊಂಡಿದ್ದೀನಿ, ಇದನ್ನು ಹಾಕ್ತೀನಿ. ಒಂದೇ ಕೈಲಿ ಮಾಡ್ತಿದ್ದೀನಿ ಫ್ರೆಂಡ್, ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ ನೋಡೋದಕ್ಕೆ ನಿಮಗೂ. ಈ ಥರ ಬರ್ತಾಯಿದೆ. ನಾನು ಇನ್ನೊಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿದ್ದೆ, ಅದನ್ನು ತೊಳೆದು ಹಾಕ್ಬಿಡ್ತೀನಿ ಫ್ರೆಂಡ್. ನೋಡಿ ಫ್ರೆಂಡ್, ಎಷ್ಟು ಗಟ್ಟಿ ಹಾಕ್ಕೊಂಡಿದ್ದೀನಿ ನೀರು. ಇನ್ನು ಸ್ವಲ್ಪ ನೀರು ಹಾಕ್ತೀನಿ ನಾನು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಆವಾಗ ಹಾಕಿದ್ದು ಸಾಕಾಗಿಲ್ಲ, ನಾನು ಸ್ವಲ್ಪ ಹಾಕ್ತೀನಿ.
ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಸಾಕು ಇವಾಗ ಇಷ್ಟು. ನಾನಿನ್ನು ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ಅದು ಚೆನ್ನಾಗಿ ಕುದಿಬೇಕಲ್ಲ, ಕುದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಇಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್. ಇವಾಗ ಚೆನ್ನಾಗಿ ಕುದ್ಬಿಡ್ಲಿ ಫ್ರೆಂಡ್. ಇದು ನೋಡಿ ಫ್ರೆಂಡ್, ಇಷ್ಟಾಗಿದೆ. ಚೆನ್ನಾಗಿ ಒಂದು ಕುದಿ ಬರಲಿ. ಇಷ್ಟು ಗಟ್ಟಿದೆ, ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಕುದ್ಮೇಲೆ. ಒಂದು ಕುದಿ ಬರಲಿ ಚೆನ್ನಾಗಿ. ನೋಡ್ಕೊಂಡಿರ್ಬೇಕು, ಉಕ್ಕು ಹೋಗ್ಬಾರ್ದು. ಉಕ್ಕು ಹೋದರೆ ಟೇಸ್ಟ್ ಎಲ್ಲ ಹೊಂಟೋಗ್ಬಿಡುತ್ತೆ. ಕುದೀಲಿ ಫ್ರೆಂಡ್. ನೋಡಿ ಫ್ರೆಂಡ್, ಚೆನ್ನಾಗಿ ಕುದೀತಿದೆ ಸಾರು. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ತುಂಬ ಚೆನ್ನಾಗಿ ಬಂತು ನೋಡಿ. ಕುದೀತಾ ಇದ್ದಂಗೆ ಚಿಕನ್ ಸಾರು ಥರ ಕಾಣ್ತಾಯಿದೆ ನೋಡಿ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್, ತುಂಬ ಚೆನ್ನಾಗಿತ್ತು. ಈ ಸಾರಿಗೆ ನಾನು ಇವಾಗ ಅಕ್ಕಿ ರೊಟ್ಟಿ ಮಾಡಿಬಿಡ್ತೀನಿ ಫ್ರೆಂಡ್. ಆಮೇಲೆ ಮತ್ತೆ ತೋರಿಸ್ತೀನಿ ಅಕ್ಕಿ ರೊಟ್ಟಿ ಮಾಡಿಬಿಟ್ಟು. ನೋಡಿ ಈ ಥರ ಬಂತು ಸಾರು, ತುಂಬ ಟೇಸ್ಟಿಯಾಗಿರುತ್ತೆ. ನೀವೆಲ್ಲ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್. ಆಫ್ ಮಾಡ್ತೀನಿ ಸ್ಟವ್ ಇವಾಗ. ನೋಡಿ ಫ್ರೆಂಡ್, ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಇವಾಗ. ಅಕ್ಕಿ ರೊಟ್ಟಿ ಮೆದುವಾಗಿ ಬರಲಿ, ತುಂಬ ಸ್ಮೂತಾಗಿರಲಿ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು ಬೌಲು ಅನ್ನ ಹಾಕಿದ್ದೀನಿ ಇದಕ್ಕೆ ಫ್ರೆಂಡ್. ಒಂದು ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡ್ತೀನಿ. ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನ. ಇವಾಗ ಒಂದು ಚಮಚಷ್ಟು ನೀರು ಹಾಕ್ಕೊತೀನಿ. ಇದರಲ್ಲಿ ಒಂದು ಬೌಲ್ ಇದ್ರೆ ಎಷ್ಟು ಹಿಟ್ಟಿದೆ ಅಷ್ಟು ಅನ್ನ ಹಾಕಿದ್ದೀನಿ. ಒಂದು ಚಮಚ ನೀರು ಹಾಕ್ಕೊತೀನಿ. ಚೆನ್ನಾಗಿ ಕುದೀಲಿ. ಈ ಥರ ಮಾಡಿದ್ರೆ ಅಕ್ಕಿ ರೊಟ್ಟಿ ಇನ್ನೂ ಸ್ಮೂತಾಗಿ ಬರುತ್ತೆ. ನಾನು ಹಾಗೆ ಅನ್ನ ಹಾಕ್ಮಾಡ್ತೀನಿ, ಈ ಥರ ಬಿಸಿ ಮಾಡಲ್ಲ. ಹಾಗೆ ಅನ್ನ ಹಸಿ ಹಾಗೆ ಅನ್ನ ಕಲಿಸ್ಬಿಟ್ಟು ಅದಕ್ಕೆ ಡೈರೆಕ್ಟ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೆ, ಅದು ಮೆತ್ತಗೆ ಬರುತ್ತೆ. ಇದಿನ್ನೂ ಸ್ಮೂತಾಗಿ ಬರುತ್ತೆ. ಅದಕ್ಕೆ ಈ ಥರ ಮಾಡಿ ತೋರಿಸ್ತಾಯಿದ್ದೀನಿ. ಸ್ವಲ್ಪ ಕುದೀಲಿ ಅಂದರೆ ಸ್ವಲ್ಪ ನೀರು ಬಿಸಿ ಆದರೆ ಸಾಕು ಫ್ರೆಂಡ್. ಡಿಫ್ರೆಂಟ್ ಈ ಥರ ಅನ್ನ ಕುದಿತಾ ಇದೆಯಲ್ಲ, ನೀರು ಹಾಕಿದ್ದೀನಿ. ಅದಕ್ಕೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ಥರ ಮಾಡಿದ್ರೆ ಅಕ್ಕಿ ರೊಟ್ಟಿ ಸ್ಮೂತಾಗಿರುತ್ತೆ, ಗಟ್ಟಿ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್, ತುಂಬ ಚೆನ್ನಾಗಿರುತ್ತೆ. ಏನು ಜಾಸ್ತಿ ಹಿಟ್ಟು ಬೇಯಬೇಕು ಅಂತ ಇಲ್ಲ, ಜಸ್ಟ್ ಅಷ್ಟು ಬಿಸಿ ಆದರೆ ಸಾಕು. ಎಲ್ಲ ಈ ನೀರಲ್ಲೆಲ್ಲ ಹೊಂದ್ಕೊಂಡ್ರೆ ಸಾಕು ಹಿಟ್ಟು. ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಹಿಟ್ಟು. ನಾವು ಬೇಕಾದರೆ ನೋಡಿ ಹಾಕೊಬೋದು. ಇದು ಕರೆಕ್ಟ್ ಆಯ್ತದೆ, ಇಷ್ಟಕ್ಕೆ ಸಾಕು. ಜಾಸ್ತಿ ಏನು ತಿರುಗಿಸೋದು ಬೇಡ, ಮುದ್ದೆ ಥರ. ಚೆನ್ನಾಗಿ ಬಂತು ನೋಡಿ ಫ್ರೆಂಡ್. ಆಯಿತು, ಇದನ್ನು ಸ್ವಲ್ಪ ಆರಬೇಕು. ಸ್ಟವ್ ಸಣ್ಣ ಮಾಡಿ ಮುಚ್ಚಿಟ್ಟಿದ್ದೀನಿ. 2 ನಿಮಿಷ ಅಷ್ಟೇ. ನೋಡಿ ಫ್ರೆಂಡ್, ಆಯಿತು. ಇವಾಗ ಇಷ್ಟ ಆದರೆ ಸಾಕು. ಸ್ಟವ್ ಆಫ್ ಮಾಡ್ಕೊತೀನಿ. ಸ್ವಲ್ಪ ಆರಲಿ. ಆರಿದ್ಮೇಲೆ ರೊಟ್ಟಿ ಅದಕ್ಕೆ ಕಲಗಿಸ್ಕೊಂಡು ರೊಟ್ಟಿ ಮಾಡುವ. ಬಿಸಿ ಇದೆ ತುಂಬ, ಸ್ವಲ್ಪ ಆರಿಬಿಡ್ಲಿ ಫ್ರೆಂಡ್. ಇದರಿಂದ ತೆಗೆದು ನಾನು ಬೇರೆ ಪಾತ್ರೆಗೆ ಹಾಕ್ಕೊತೀನಿ ಇವಾಗ. ನೋಡಿ ಫ್ರೆಂಡ್, ಈ ಥರ ಇಟ್ಟು ನಿಧಾನಕ್ಕೆ ಕಲಗಿಸ್ಕೊಬೇಕು. ಹಿಂಗೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಅದು ಬಿಸಿ ಇದೆ ಅಂತ ಸ್ವಲ್ಪ ತೊಗೊಂಡಿದ್ದೀನಿ. ನಿಧಾನಕ್ಕೆ ಸ್ಮೂತಾಗಿ ಬಂದಿದೆ ನೋಡಿ. ರೊಟ್ಟಿನೂ ಅಷ್ಟೇ ಸ್ಮೂತಾಗಿರುತ್ತೆ. ಇದಕ್ಕೇನು ಮೈದಾ ಹಿಟ್ಟು ಅದು ಇದು ಏನು ಬೇಕಾಗಿರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಬಿಸಿ ನೀರಲ್ಲಿ ಹಾಕಿ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮಾಡ್ಕೊಂಡ್ರೆ, ಅನ್ನ ಕುದಿಸೋದಂತ ನಮ್ಮ ಕಡೆ ಹಿಟ್ಟು ಕುಚ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೀನಿ ಅಂತಾರೆ. ಈ ಥರ ಮಾಡೋದಕ್ಕೆ ನಾನು ಹಂಗೆ ಹಿಟ್ಟು ಕುಚ್ಚಿ ರೊಟ್ಟಿ ಮಾಡ್ತಾಯಿದ್ದೀನಿ. ತುಂಬ ಸ್ಮೂತಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಮಿಲ್ಕೊಂಡು ನೋಡಿ ಹಿಟ್ಟು ಹಿಂಗೆ ಬಂದಿದೆ ಫ್ರೆಂಡ್, ಎಷ್ಟು ಚೆನ್ನಾಗಿ ಬರ್ತಾಯಿದ್ದಲ್ಲ. ತುಂಬಾ ಈಜಿ ಈ ಥರ ಅಕ್ಕಿ ರೊಟ್ಟಿ ಮಾಡೋದು. ನಾನು ಆವಾಗಲೂ ಒಂದು ಸರಿ ತೋರಿಸಿದ್ದೀನಿ ನಿಮ್ಗೆ ಅಕ್ಕಿ ರೊಟ್ಟಿ. ಅದು ಈ ಥರ ಹಿಟ್ಟು ಕುಚ್ಕೊಂಡು ತೋರಿಸಿಲ್ಲ, ಡೈರೆಕ್ಟ್ ಅನ್ನ ಹಾಕಿ ಅನ್ನಕ್ಕೆ ಹಾಗೆ ಕಲಿಸ್ಬಿಟ್ಟು ತೋರಿಸಿದ್ದೆ. ಈ ಥರ ಒಂದು ಸರಿ ತೋರಿಸೋಣ ಅಂತ ತೋರಿಸ್ತಾಯಿದ್ದೀನಿ ಫ್ರೆಂಡ್. ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೊಂಡು ರೊಟ್ಟಿ ಮಾಡಬೇಕು. ನಾನು ಸ್ವಲ್ಪ ದಪ್ಪನೇ ಮಾಡ್ಕೊತೀನಿ ರೊಟ್ಟಿನ. ಈ ಥರ ಮಾಡಿ ಇಟ್ಕೊತೀನಿ. ಊಟಕ್ಕೆ ಟೈಮ್ ಆಗೋಯ್ತು ಫ್ರೆಂಡ್, ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀನಿ.
ಹಲಸಿನಗುಚ್ಚ ಸಾರು ಮಾಡಿದ್ದೀನಲ್ವ, ಅದಕ್ಕೆ ರೊಟ್ಟಿ ಚೆನ್ನಾಗಿರುತ್ತೆ. ಓಕೆ, ಇನ್ನು ಇದರಲ್ಲಿದೆ, ಮಾಡೋಣ. ನೋಡಿ ಫ್ರೆಂಡ್, ರೊಟ್ಟಿ ತಟ್ಕೊತ ಇದ್ದೀನಿ. ಹಿಂಗೂ ತಟ್ಬೋದು, ಇಲ್ಲ ಚಪಾತಿ ಕೋಲಲ್ಲಿ ಒರಿಬೋದು ರೊಟ್ಟಿನ. ನಾನು ಈ ಥರನೇ ಮಾಡ್ತಾಯಿದ್ದೀನಿ. ಇದರಲ್ಲೂ ಮಾಡಿ ತೋರಿಸ್ತೀನಿ ಫ್ರೆಂಡ್. ಹಿಟ್ಟು ಬೇಕಾದರೂ ಹಾಕ್ಕೊಬೋದು, ಎಣ್ಣೆ ಬೇಕಾದರೂ ಹಚ್ಕೊಬೋದು, ಇಲ್ಲ ನೀರು ಹಚ್ಚು ಮಾಡ್ಬೋದು ಫ್ರೆಂಡ್. ಈ ಥರ ಹೊರ್ಕೊಂಡು ತುಂಬ ಸ್ಮೂತಾಗಿ ಕೆಳಗಡೆ ಎಷ್ಟು ತೆಳ್ಳ ಬೇಕೋ ಅಷ್ಟು ತೆಳ್ಳ ಮಾಡ್ಕೊಬೋದು. ತೋರಿಸ್ತೀನಿ. ನಾನು ತೆಳ್ಳಗೆ ಮಾಡ್ತಾಯಿಲ್ಲ, ದಪ್ಪ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಥರನೂ ಒರಿಬೋದು. ನಾನು ಕೈಯಲ್ಲೇ ತರ್ತೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ರೊಟ್ಟಿ, ತುಂಬ ಮೆದುವಾಗಿರುತ್ತೆ ಇದು. ಲಟ್ಸೋಕ್ಕೂ ಸುಲಭವಾಗಿ ಬರುತ್ತೆ. ನಾನು ಮಣೆ ಇಟ್ಕೊಂಡಿದ್ದೀನಿ ಕೆಳಗಡೆ, ಸ್ವಲ್ಪ ಇದಾಗ್ತಿದೆ ನೋಡಿ ರೊಟ್ಟಿ ಹೇಗೆ ಬಂತಂತ. ಹಂಚು ಕಾದಿದೆ, ತವಾ ಹಾಕ್ತೀನಿ. ತಳ್ಳಗೆ ತುಂಬ ಚೆನ್ನಾಗಿ ಬರ್ತಿದೆ ನೋಡಿ ಫ್ರೆಂಡ್. ನೋಡಿ ಫ್ರೆಂಡ್, ಆಯಿತು, ಬೆಂದಿದೆ. ಎಷ್ಟು ಸ್ಮೂತಾಗಿ ಬಂದಿದೆ ಗೊತ್ತಾ ಫ್ರೆಂಡ್? ನೋಡಿ ಹೇಗಿದೆ ರೊಟ್ಟಿ, ತುಂಬಾ ಚೆನ್ನಾಗಿ ಬಂತು. ಇವಾಗ ಇನ್ನೊಂದು ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತೀನಿ. ಇದನ್ನು ಚಪಾತಿ ಕೋಲಲ್ಲೇ ಹೊರ್ದಿದ್ದೀನಿ ಫ್ರೆಂಡ್. ತುಂಬ ತೆಳುವು ಬಂತು ನೋಡಿ, ಹಿಂಗೆ ಬರುತ್ತೆ ರೊಟ್ಟಿ. ಅದಕ್ಕೇನು ಮೈದಾ ಬೇಡ, ಏನು ಬೇಡ ಫ್ರೆಂಡ್, ತುಂಬ ಮೆದುವಾಗಿರುತ್ತೆ ನೋಡಿ. ತುಂಬ ಸ್ಮಾರ್ಟಾಗಿದೆ. ಇದೊಂದು ಸ್ವಲ್ಪ ಬೆಂದ್ಬಿಡಲಿ, ಮತ್ತು ಬೇರೆ ಮಿಕ್ಕಿದೆಲ್ಲ ಮಾಡ್ಕೊತೀನಿ. ನೋಡಿ ಫ್ರೆಂಡ್, ರೊಟ್ಟಿ ಆಯಿತು. ತುಂಬ ದೋಸೆ ಥರ ಅಷ್ಟು ಮಿದುವಾಗಿ ಬಂದಿದೆ ನೋಡಿ. ನಾನು ಎಲ್ಲರಿಗೂ ಬಡಿಸ್ತಿದ್ದೀನಿ, ದೋಸೆ ಇದ್ದಂಗಿದೆ, ಇಷ್ಟು ಮಿದುವು ಬಂದಿದೆ. ಆಯಿತು, ಇವಾಗ ಅಕ್ಕಿ ರೊಟ್ಟಿ ಹಲಸಿನಗುಚ್ಚ ಸಾರು ಫ್ರೆಂಡ್. ಊಟಕ್ಕೆ ಟೈಮ್ ಆಯಿತು ಅಂತಿದ್ರೆ ಅದಕ್ಕೆಲ್ಲರಿಗೂ ಬಡಿಸ್ತಿದ್ದೀನಿ ನಾನು, ಟೈಮ್ ಆಗೋಯ್ತು ನೋಡಿ ಫ್ರೆಂಡ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಅಕ್ಕಿ ರೊಟ್ಟಿ ಹಲಸಿನಗುಚ್ಚ ಸಾರು.